ಸೇವೆಗಳ ಪ್ರಾಧಿಕಾರ ರಾಯಚೂರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಮಧ್ಯಸ್ಥಿಕೆ ಕೇಂದ್ರ ಲಿಂಗಸೂರು ಅವರುಗಳ ಸಂಯುಕ್ತಾಶ್ರಯದಲ್ಲಿ ನೂತನ ತಾಲೂಕು ಮಧ್ಯಸ್ಥಿಕೆ ಕೇಂದ್ರ ಉದ್ಘಾಟನೆ ಸಮಾರಂಭ ದಿನಾಂಕ 26/7/2025 ಶನಿವಾರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮದ ಸ್ಥಳ ತಾಲೂಕು ನ್ಯಾಯ ಸಂಕೀರ್ಣ ಲಿಂಗಸೂರು. ಉದ್ಘಾಟಕರು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮಾರುತಿ ಬಗಾಡಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಉಂಡಿ ಮಂಜುಳಾ ಶಿವಪ್ಪ, ಹಿರಿಯ ಶ್ರೇಣಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಎಚ್ಎ ಸಾತ್ವಿಕ್, ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು. ಸನ್ಮಾನ್ಯ ಶ್ರೀ ಗೌರವಾನ್ವಿತ ಅಂಬಣ್ಣ ಕೆ, ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು. ಸನ್ಮಾನ್ಯ ಶ್ರೀ ಭೂಪನಗೌಡ ವಿ ಪಾಟೀಲ್, ಅಧ್ಯಕ್ಷರು, ತಾಲೂಕು ನ್ಯಾಯವಾದಿಗಳ ಸಂಘ ಲಿಂಗಸೂರು. ಸನ್ಮಾನ್ಯ ಶ್ರೀ ಬಸವಲಿಂಗಯ್ಯ ವಸ್ತ್ರದ್, ಉಪಾಧ್ಯಕ್ಷರು, ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು. ಸನ್ಮಾನ್ಯ ಶ್ರೀ ಬಾಲರಾಜ ಸಾಗರ್ ಮಾನಮಟ್ಟಿ, ಕಾರ್ಯದರ್ಶಿಗಳು, ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು. ಸನ್ಮಾನ್ಯ ಶ್ರೀ ದೇವೇಂದ್ರ, ಕಾರ್ಯದರ್ಶಿಗಳು, ತಾಲೂಕು ನ್ಯಾಯವಾದಿಗಳ ಸಂಘ ಲಿಂಗಸೂರು. ಸನ್ಮಾನ್ಯ ಶ್ರೀ ಹನುಮಂತರೆಡ್ಡಿ ಖಜಾಂಚಿ, ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು. ಅತಿಥಿಗಳು ಶ್ರೀ ಕೆ ವಿಶ್ವನಾಥ್, ಶ್ರೀ ಎಂ ಬಾಳೇಗೌಡರು, ಶ್ರೀ ಎ ನಾಗಪ್ಪ, ಶ್ರೀ ಮಾನಪ್ಪ ಎಸ್ ವಾಲ್ಮೀಕಿ, ಶ್ರೀ ರುದ್ರಪ್ಪ ಎಲಿಗಾರ್, ಶ್ರೀ ನಾಗರಾಜ್ ಗಸ್ತಿ, ಇತರ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು, ವೆಂಕೋಬ ಗುಡದನಾಳ ಭಾಗವಹಿಸಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂದ ನ್ಯೂಸ್, ಲಿಂಗಸೂರು. ವಿಶೇಷವಾಗಿ ಮಧ್ಯಸ್ಥಿಕೆ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಈ ಮಧ್ಯಸ್ಥಿಕೆ ಕೇಂದ್ರವು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಸ್ಥಾಪಿತವಾಗಿ ನ್ಯಾಯಾಲಯದಲ್ಲಿ ಬರತಕ್ಕಂತಹ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆಯಲ್ಲಿ ರಾಜಿ ಆಗುವಂಥ ಪ್ರಕರಣಗಳನ್ನು ಗುರುತಿಸಿ ಅವುಗಳನ್ನು ಮಧ್ಯಸ್ಥಿಕೆದಾರರ ಸಮಕ್ಷಮದಲ್ಲಿ ಕಳುಹಿಸಿಕೊಟ್ಟು ಎರಡೂ ಪಕ್ಷಗಾರರನ್ನು ಕರೆಯಿಸಿ, ಎರಡೂ ಪಕ್ಷಗಾರರ ವಕೀಲರನ್ನು ಕರೆಯಿಸಿ ಇಬ್ಬರ ಮಧ್ಯೆ ಇದ್ದಂತಹ ನಿಜವಾದ ವಿವಾದಾಂಶ, ವಾಸ್ತವಿಕವಾಗಿ ತಾವೇ ಎಲ್ಲಿ ಒಂದಿರ್ಬೋದು, ಪ್ರತಿವಾದ ಪತ್ರದಲ್ಲಿ ಒಂದಿರಬಹುದು, ಆದರೆ ನ್ಯಾಯಾಲಯದ ಮುಂದುಗಡೆ ಇರತಕ್ಕಂತಹ ಒಂದು ವ್ಯಾಜ್ಯ ವಾಸ್ತವದಲ್ಲಿ ಅದು ವ್ಯಾಜ್ಯ ಆಗಿರಲಿಕ್ಕಿಲ್ಲ. ವಕೀಲರ ಜಾಣತನದಿಂದ ಪಕ್ಷಗಾರರಿಗೆ ಏನು ಬೇಕಾಗಿದೆಯೋ ಅದನ್ನು ನ್ಯಾಯಾಲಯದ ಮುಂದೆ ಬಂದಿಟ್ಟಿರ್ತಾರೆ. ಆದರೆ ಆ ಬೇಡಿಕೆ ಕೆಲವೊಂದು ಸಾರಿ ನ್ಯಾಯಾಂಗದ ವ್ಯಾಪ್ತಿಗೆ ಒಳಪಡುವುದಿಲ್ಲ, ಅಂದರೆ ಕಾನೂನಿನ ವ್ಯಾಪ್ತಿಗೆ ಒಳಪಡೋದಿಲ್ಲ. ಆದ್ದರಿಂದ ಕಾನೂನು ವ್ಯಾಪ್ತಿಗೆ ವ್ಯಾಜ್ಯವನ್ನು ತರುವುದಕ್ಕೋಸ್ಕರ ವಕೀಲರು ತಮ್ಮ ಕರ್ತವ್ಯನ ನಿರ್ವಹಿಸ್ತಾರೆ. ಆದರೆ ವಾಸ್ತವವಾಗಿ ವ್ಯಾಜ್ಯ ಬೇರೆಯದೇ ಇರ್ತದೆ. ಉದಾಹರಣೆಗಾಗಿ ಒಂದು ಪಾಲು ತಾವೆತ ಸಹೋದರಿಯರು ಸಹೋದರನ ಮೇಲೆ ಹಾಕಿರ್ತಾರೆ. ಏನೋ ಒಂದೇ ಮನೆ ಇರ್ತದೆ ಅಂತ ಇಟ್ಕೊಳ್ಳೋಣ. ಆ ಮನೆಯಲ್ಲಿ ಅವ್ರಿಗೆ ಪಾಲು ಕೇಳಿ ದಾವೆ ಹಾಕಿರ್ತಾರೆ. ವಾಸ್ತವವಾಗಿ ಆ ಮನೆಯಲ್ಲಿ ಪಾಲು ಅವ್ರಿಗೆ ಬೇಕಾಗಿರೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಅಂತ ನ್ಯಾಯಾಲಯದಲ್ಲಿ ಎರಡು ವಕೀಲರು ಹೇಳ್ತಾರೆ. ಆದರೆ ಕಾನೂನು ಪ್ರಕಾರ ಕೊಡಬೇಕಾದ್ರೂ ಕೂಡ ವಿರೋಧ ಪಕ್ಷದವರು ವಿರೋಧ ಒಂದೇ ಮನೆ, ನಾನು ಏನು ಕೊಡಲಿ, ಅವ್ರಿಗೆ ಬೇಕಾದ್ರೆ ಒಂದು ಸ್ವಲ್ಪ ದುಡ್ಡು ಅದು ಕೊಡ್ತೀನಿ ಅಂತ. ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಅದನ್ನು ಕಳಿಸಿಕೊಟ್ಬಿಟ್ರೆ ವಾಸ್ತವಿಕವಾಗಿ ಪ್ರೀತಿ ವಿಶ್ವಾಸದಿಂದ ಇಬ್ಬರಿಗೂ ತಿಳಿಗೇಡಿದಲ್ಲಿ ಸತ್ಯ ಏನಂತ ಗೊತ್ತಾಗ್ತದೆ. ಸಹೋದರರು ಹೇಳ್ತಾರೆ, ಸರ್ ನನಗೆ ನಿಜವಾಗೂ ಪಾಲು ಬೇಕಾಗಿಲ್ಲ, ಅವ್ವ ಅಪ್ಪ ಸತ್ತ ನಂತರ ಪ್ರತಿವಾದಿ ನಮ್ಮನ್ನು ತವ್ರ ಮನೆಗೆ ಕರೆಸಲಿಲ್ಲ, ದೀಪಾವಳಿಗೆ ಕರೆಸಲಿಲ್ಲ, ಪಂಚಮಿಗೆ ಕರೆಸಲಿಲ್ಲ, ಗಣಾಚೌತಿಗೆ ಕರೆಸಲಿಲ್ಲ, ಒಂದು ಸೀರೆ ಉಡಿಸಲಿಲ್ಲ, ಮನೆಗೆ ಹೋದರೆ ಅವ್ನಿಗೆ ಹೆಂಗೆ ಹ್ಯಾಂಗೆ ಬೇಕಾದಂಗೆ ಮಾಡ್ತಾಳೆ, ಅದಕ್ಕಾಗಿ ನಾನೇ ಯಾಕೆ ನಮ್ಮ ಅಪ್ಪನ ಆಸ್ತಿ ಬಿಟ್ಟುಕೊಡ್ಲಿ ಅಂತ. ಈ ಒಂದು ಆಂತರಿಕ ತೊಳಲಾಟವನ್ನು ನ್ಯಾಯಾಲಯದ ವ್ಯಾಜ್ಯದ ರೂಪದಲ್ಲಿ ಪಡೆದು ನ್ಯಾಯಾಲಯಕ್ಕೆ ಬಂದಿರ್ತದೆ.
ಇಂಥ ಹಲವಾರು ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ನ್ಯಾಯಾಧೀಶರಾಗಿ ನನಗೆ ಗೊತ್ತು ಈ ಪ್ರಕರಣದಲ್ಲಿ ಏನು ತೀರ್ಪು ಬರ್ತದೆ ಅನ್ನೋದು ನನಗೆ ಗೊತ್ತಿರ್ತದೆ. 80% ಪ್ರಕರಣದಲ್ಲಿ ಸಾಮಾನ್ಯವಾಗಿ ಗೊತ್ತಿರ್ತದೆ. ಆಮೇಲೆ ಅದರಲ್ಲಿ ಹಿಡಿದಕ್ಕ ನಿಜವಾದ ವ್ಯಾಜ್ಯದ ಸ್ವರೂಪ ಏನು ಅಂತಲೂ ಗೊತ್ತಿರ್ತದೆ. ಆದರೆ ನ್ಯಾಯಾಧೀಶನಾಗಿ ನಾನು ಅದನ್ನು ಪ್ರಕಟಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗೇನಾದ್ರು ಪ್ರಕಟಣೆ ಮಾಡಿದ್ದೇ ಆದಲ್ಲಿ ವಕೀಲರು ಹೇಳಿಬಿಡ್ತಾರೆ, ಸಾಹೇಬರು ನಮ್ಮ ವಿರುದ್ಧ ಏನೋ ಭಾವನೆ ತಿಳ್ಕೊಂಡಿದ್ದಾರೆ, ನಾನು ಅವ್ರ ಮುಂದೆ ಕೇಸ್ ನಡೆಸೋದಿಲ್ಲ. ಯಾಕಂದರೆ ಅದು ಅವ್ರಿಗೂ ಅನಿವಾರ್ಯ ಆಗಿದೆ. ಪಕ್ಷಗಾರರಿಗೂ ಅವರು ಬಂಧನದಲ್ಲಿ ಇರ್ತಾರೆ. ಆದರೆ ಮಧ್ಯಸ್ಥಿಕೆಗಾರರಲ್ಲಿ ಇದು ಯಾವುದೇ ಬಂಧನ ಇರೋಲ್ಲ. ಆಮೇಲೆ ಮಧ್ಯಸ್ಥಿಕೆ ಮಾಡಿಕೊಳ್ಳಲೇಬೇಕು, ರಾಜಿ ಮಾಡಿಕೊಳ್ಳಲೇಬೇಕು ಅಂತದ ಬಂಧನಕಾರಿಯೂ ಅಲ್ಲ. ಅದು ಒಂದು ಪ್ರಯತ್ನ ಮಾತ್ರ. ರಾಜಿ ಆದರೆ ಸ್ವಸಂತೋಷದಿಂದ ಒಂದು ವರದಿ ನ್ಯಾಯಾಲಯಕ್ಕೆ ಬರ್ತದೆ. ನ್ಯಾಯಾಲಯದ ಅದರ ಪ್ರಕಾರ ಮುಂದುವರಿತದೆ, ತೀರ್ಪು ಬರ್ತದೆ. ಇದರಿಂದ ಏನಾಗ್ತದೆ ಅಂದರೆ ಮೇಲ್ಪಟ್ಟ ನ್ಯಾಯಾಲಯಕ್ಕಾಗಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಮೇಲ್ಮನವಿ ಸಲ್ಲಿಕೆಗೆ ತಗಲುವಂಥ ವೆಚ್ಚ ಉಳಿತದೆ, ಕೋರ್ಟ್ ವೆಚ್ಚ ಉಳಿತದೆ, ಸಾರಿಗೆ ವೆಚ್ಚ ಉಳಿತದೆ, ವಕೀಲರ ಫೀಸ್ ಮೇಲಾಗಿ ಒಂದು